ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಮತ್ತೆ ಬದುಕ್ತೀನಿ ಅಂಬಿಕಾ, ಮತ್ತೆ ಹಳೆ ಷರತ್ತಾಗಿ ತೋರಿಸ್ತೀನಿ, ದುರ್ಗಾನ ಗೌರವಿಸ್ತೀನಿ, ಮತ್ತೆ ಪ್ರೀತಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಅಂಬಿಕಾ, 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 ಅಂದ್ರೆ ಅದೆಲ್ಲ ಕನ್ಸ? ಅಂಬಿಕಾ ಬಂದಿದ್ದು, ನನ್ನ ಸಮಾಧಾನ ಮಾಡಿದ್ದು, ದುರ್ಗನ ಪ್ರೀತಿ ಅಂತ ಹೇಳಿದ್ದು, ಇದೆಲ್ಲ ಕನ್ಸ? ಇಲ್ಲ, ನಾನು ಅಂಬಿಕನ ಉಸಿರಾಟ, ಅವಳ ಸ್ಪರ್ಶ ಎಲ್ಲದನ್ನೂ ಫೀಲ್ ಮಾಡಿದೆ. ನಂಬೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಸಾಧ್ಯ? ಮುತ್ತು ಶಕ್ತಿ ಮಾತಾಡಬಹುದು, ನೀನು ಗಂಡ ಮಾತಾಡಬಹುದು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನಿಲ್ಲು, ನೆನಪಿರಲಿ, ಸತ್ಯಗಳನ್ನ ಹೇಳೋದು ಸಲ್ಲ, ಸತ್ಯ ಬೇಡ. ನೆನಪಿಟ್ಕೋ, ಹಣ್ಣಾಗೋ ಮುನ್ನ ಕೀಳಬಾರದು. ಮಾಳವಿಕಾ ಕುತಂತ್ರ. ಬೇಡ ಗೊತ್ತಾಗಬಾರ್ದು. ಯಾಕಪ್ಪ? ಶರತ್ಗೆ ಅವ್ರ ತಾಯಿ ರೂಪದಲ್ಲಿರೋ ಆ ರಾಕ್ಷಸಿ ಬಗ್ಗೆ ಏನಕ್ಕೆ ಗೊತ್ತಾಗಬಾರ್ದು? ತುಂಬಬೇಕು. ಪಾಪ ಕೊಡ ತುಂಬುವ ಮುನ್ನ ಸಲ್ಲ. ಅಲ್ಲ ಅಪ್ಪ, ನನ್ನ ಗಂಡನ ಜೀವನ, ನನ್ನ ಮಗು ಜೀವ ಅಪಾಯದಲ್ಲಿದೆ. ಹೀಗಿರ್ಬೇಕಾದ್ರೆ ನಾನು ಹೇಗಪ್ಪ ಸುಮ್ಮನಿರ್ಲಿ? ಅದು ತಪ್ಪಲ್ವಾ? ಕಾಲ ನಿರ್ಣಯ. ಅಲ್ಲಪ್ಪ, ಕಾಲ ಬರುವ ಮುನ್ನ ಸತ್ಯ ಬೇಡ. ಹಾನಿ, ಪ್ರಾಣಹಾನಿ, ವಿಧಿ ವಿರುದ್ಧ. ಅಂದ್ರೆ ಕಾಲ ಬರೋದಕ್ಕೂ ಮುಂಚೆ ಸತ್ಯ ಏನು ಅಂತ ಗೊತ್ತಾದ್ರೆ ಅದು ವಿಧಿ ವಿರುದ್ಧ ಹೋದಾಗೆ ಅಂತ ಹೇಳ್ತಾ ಇದೆಯಾ? ಅದರಿಂದ ಲಾಭಕ್ಕಿಂತ ಜಾಸ್ತಿ ಹಾನಿನೇ ಆಗತ್ತೆ ಅಂತ ಹೇಳ್ತಾ ಇದೆಯಾ? ಬುದ್ಧಿವಂತೆ, ಕಾಲ ಉತ್ತರ, ಎಲ್ಲದರ ಲೆಕ್ಕ ಅಲ್ಲಿ. ಅಪ್ಪ, ನಾನು ಶರತ್ ಹತ್ರ ಹೋಗಿ ನೀವು ದುರ್ಗಾನ ಪ್ರೀತಿಸ್ಬೇಕು ಅಂತ ಹೇಳಲೇಬೇಕು, ದುರ್ಗಾನ ಕಳ್ಕೋಬೇಡಿ ಅಂತ ಹೇಳಬೇಕು.
ದುರ್ಗಾ ನಮ್ಮ ಮನೆಗೆ ಕುಟುಂಬಕ್ಕೆ ಶ್ರೀರಕ್ಷೆ. ಆ ಮಾಳ್ವಿಕಾ ಮಾಡೋ ಕುತಂತ್ರದಿಂದ ಶರತ್ ತಪ್ಪೆಜ್ಜೆ ಇಡಬಾರ್ದು. ಸತ್ಯ ಮಾತ್ರ ಸಲ್ಲ, ಪ್ರಯತ್ನ ನಿರಂತರ, ಫಲಾಫಲ ಅವನಿಚ್ಛೆ. ಆಯ್ತಪ್ಪ, ಶರತ್ ಅವ್ರ ಹಠದಿಂದ ದುರ್ಗಾನ ದೂರ ಇಡ್ತಾ ಇದ್ದಾರೆ. ಶರತ್ ಜೀವನಕ್ಕೋಸ್ಕರ, ಹಿತಗೋಸ್ಕರ ನಾನು ಈ ಕೆಲಸನ ಮಾಡಲೇಬೇಕು. ಶರತ್ ದುರ್ಗಾನ ಒಪ್ಕೊಳ್ಳೋ ಹಾಗೆ ಮಾಡೋದಷ್ಟೇ ನನ್ನ ಉದ್ದೇಶ, ಅಷ್ಟೇ ನನ್ನ ಗುರಿ. ನಾನು ಬರ್ತೀನಪ್ಪ, ನೀನು ಹುಷಾರು. ಇದು ನಾನು ಏನು ಅಂದ್ಕೋಬೇಕು? ನನ್ನ ಕನಸ ಅಥವಾ ನಿನ್ನ ಆಸೆನಾ? ಶರತ್, ನಾನು ನಿಮಗೆ ಕೊಟ್ಟಿದ್ದು ಬರೀ ಕನ್ಸಲ್ಲ, ನನ್ನ ಬದುಕಿನ ಕೊನೆ ಆಸೆ ಅಂತ ಅನ್ಕೊಳ್ಳಿ. ನನ್ನ ಪ್ರೀತಿಯ ಕೊನೆ ಸಂಕೇತ ಅಂತ ಅನ್ಕೊಳ್ಳಿ. ನನ್ನ ಪ್ರೀತಿಯ ಕೊನೆ ಕಾಣಿಕೆ ಅಂತ ಅನ್ಕೊಳ್ಳಿ. ನನ್ನ ಮನಸ್ಸಿಗೆ ಇಂಥ ಯೋಚನೆ ಯಾಕೆ ಬಂತು? ಈ ಥರ ಕನಸು ಯಾಕೆ ಬಿತ್ತು? ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಶರತ್. ನೀವು ಮುಂದೆ ಎದುರಿಸೋದು ತುಂಬಾ ಇದೆ. ನಿಮ್ಗೆ ಸತ್ಯಗಳು ಅನಾವರಣ ಆದಾಗ ದುರ್ಗನ್ ಸಹಾಯ ಬೇಕೇ ಬೇಕಾಗತ್ತೆ. ಅತ್ತೆ ಬಗ್ಗೆ ನಿಮ್ಗೆ ಈಗಲೇ ಹೇಳಿ ನಿಮ್ಮ ಮನಸ್ಸನ್ನ ನೋಯಿಸಿ ನಿಮ್ಮನ್ನ ಮತ್ತಷ್ಟು ಅಪಾಯಕ್ಕೆ ತಳ್ಳೋದಕ್ಕೆ ನನಗಿಷ್ಟ ಇಲ್ಲ ಶರತ್. ದುರ್ಗಾ ನಿಮ್ಮ ರಕ್ಷಣೆ ಆಗಿರ್ತಾಳೆ. ಅವಳೇ ನಿಮ್ಮ ಬಾಳಿನ ಬೆಳಕು. ನೀವು ಅವಳನ್ನ ಒಪ್ಕೊಂಡ್ರೆ ಮಾತ್ರ ನನಗೆ ಶಾಂತಿ ಸಿಗತ್ತೆ. ಪ್ಲೀಸ್ ಶರತ್, ನನ್ನ ಮಾತಿಗೆ ಬೆಲೆ ಕೊಟ್ಟು ದುರ್ಗಾನ ಒಪ್ಕೊಳ್ಳಿ. ದುರ್ಗಾ, ದುರ್ಗಾ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಇದನ್ನೆಲ್ಲ ಮಾಡೋದಕ್ಕೆ ಮನೆ ಕೆಲಸದವ್ರಿದ್ದಾರೆ, ಅವ್ರಿಗೆ ಹೇಳು, ಅವ್ರು ಮಾಡ್ತಾರೆ. ನೀನು ಯಾಕೆ ಸುಮ್ಮನೆ ಕಷ್ಟ ತಗೋತೀಯ? ಪರವಾಗಿಲ್ಲ ಬೋಸು, ನೀವೊಳ್ಳೆ. ನನಗೆ ಇಡೀ ದಿನ ಸುಮ್ಮನೆ ಕುತ್ಕೊಂಡ್ರೆ ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಈ ಥರ ಏನಾದರೂ ಕೆಲಸ ಮಾಡ್ತಿದ್ರೆ ನನ್ನ ಮನಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡೋದು. ಆಮೇಲೆ ಕೆಲಸ ಅಂದರೆ ನಂಗೆ ತುಂಬ ಇಷ್ಟ, ಕಷ್ಟ ಅಲ್ಲ. ಅಲ್ಲ, ಅದು ನೀನೀಗ ಬಾಸು, ನಾನು ಹೋಗಿ ಬಟ್ಟೆ ಒಣಗಾಕ್ ಬರ್ತೀನಿ. ಆಮೇಲೆ ನಾನು ಪುಟ್ಟ ಮೇಡಮ್ಗೆ ಅಡುಗೆ ಮಾಡಬೇಕು, ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಹಾಂ, ಬರ್ತೀನಿ. ಏನೇ ಆದರೂ ಮುಕ್ತಲ್ಲಿ ನಗು ಕಳ್ಕೊಳ್ಳಲ್ಲ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಇದೆಲ್ಲ ಹೇಗೆ ಸಾಧ್ಯ ದುರ್ಗಾ? ಗೀತಾ